ಕೆಂಪುಕೋಟೆ ಸ್ಫೋಟದಲ್ಲಿ ರೋಚಕ ಅಪ್ಡೇಟ್ಗಳು ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಬ್ಬ ಭಯೋತ್ಪಾದಕನನ್ನ ಅರೆಸ್ಟ್ ಮಾಡಲಾಗಿದೆ. ಫರೀದಾಬಾದ್ ಉಗ್ರರ ಲಿಂಕ್ ನಲ್ಲಿದ್ದ ಇಮಾಮ್ ಆತನನ್ನ ಬಂಧಿಸಲಾಗಿದೆ. ಫರೀದಾಬಾದ್ ಉಗ್ರರ ಲಿಂಕ್ ನಲ್ಲಿದ್ದ ಓರ್ವ ಭಯೋತ್ಪಾದಕನನ್ನ ಅರೆಸ್ಟ್ ಮಾಡಲಾಗಿದೆ. ಸೋಫಿಯಾನ್ನಲ್ಲಿದ್ದ ಇಮಾಮ್ ಮತ್ತು ಆತನ ಪತ್ನಿ ಇಬ್ಬರನ್ನು ಕೂಡ ಸೆರೆ ಹಿಡಿಯಲಾಗಿದೆ. ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಬ್ಬ ಭಯೋತ್ಪಾದಕನನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯ ಮಸೀದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಉಗ್ರ ಇಮಾಮ್ ಬಂಧಿತನಿಂದ 5 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ ತನಿಖಾ ತಂಡ. ಇಮಾಮ್ ಮತ್ತು ಆತನ ಪತ್ನಿಯನ್ನ ಕಸ್ಟಡಿಗೆ ಪಡೆದು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಇತ್ತ ದೆಹಲಿ ಟು ಫರೀದಾಬಾದ್ ಲಿಂಕ್ ಬೆನ್ನಟ್ಟಿದ್ದಾರೆ ಪೊಲೀಸರು. ವೈಟ್ ಕಾಲರ್ ಉಗ್ರರ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಉಗ್ರರ ಮನೆಗಳನ್ನ ತಲಾಶ್ ಮಾಡ್ತಾ ಇದ್ದಾರೆ ತನಿಖಾ ಸಂಸ್ಥೆಗಳು. ನೋಡಿ, ಆರಂಭದಲ್ಲಿ ಯಾವಾಗ ಈ ಡಾಕ್ಟರ್ಗಳು ಒಂದಷ್ಟು ಮಂದಿ ವೈದ್ಯರ ಅರೆಸ್ಟ್ ಆಗುತ್ತೆ, ಒಬ್ಬರಾದ್ಮೇಲೆ ಒಬ್ರು ಇದರ ಚೈನ್ ಲಿಂಕ್ ಇನ್ನೂ ಬಹಳ ದೊಡ್ಡದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈಗ ಮತ್ತೊಬ್ಬ ಭಯೋತ್ಪಾದಕನನ್ನ ಅರೆಸ್ಟ್ ಮಾಡಲಾಗಿದೆ. ಆತನ ಬಳಿ ಸುಮಾರು 5 ಮೊಬೈಲ್ಗಳಿತ್ತು, ಅದನ್ನ ಸೀಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಫರೀದಾಬಾದ್ ಉಗ್ರರ ಲಿಂಕ್ ನಲ್ಲಿ ಈತ ಇದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೋಫಿಯಾನಲ್ಲಿದ್ದಂತಹ ಇಮಾಮ್ ಮತ್ತು ಆತನ ಪತ್ನಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಎಂಕ್ವೈರಿ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೂ ಇವರಿಗೂ ಲಿಂಕ್ ಇರುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಕಾರಣ ನಿನ್ನೆ ಫರೀದಾಬಾದ್ನಲ್ಲಿ ಸಿಕ್ಕಂತಹ ಸ್ಫೋಟಕ ವಸ್ತುಗಳು, ಗನ್ನು, ಬುಲೆಟ್ಟು ಎಲ್ಲವೂ ಕೂಡ RDX ಪತ್ತೆಯಾಗಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಮೆಟೀರಿಯಲ್ಸ್ಗಳು, ಅಲ್ಲಿ ವಶಕ್ಕೆ ಪಡೆದಂತಹ ವಸ್ತುಗಳು, ಇಲ್ಲಿ ಸ್ಫೋಟ ಸಂಭವಿಸಿದಂತಹ ಜಾಗ ಏನಿದೆ ಆ ಜಾಗದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಸ್ಯಾಂಪಲ್ಸ್ಗಳು ಸೇಮ್ ಟು ಸೇಮ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಭಯೋತ್ಪಾದಕನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಆತನ ಬಳಿ ಇದ್ದಂತಹ 5 ಮೊಬೈಲ್ಗಳನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿ ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ.